ಹಳೆ ಹುಬ್ಬಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಾಗಲಿಂಗ ನಗರದಲ್ಲಿ ಚೈನ್ ಸ್ನ್ಯಾಚಿಂಗ್ 40 ಗ್ರಾಂ ಮಂಗಳ ಸೂತ್ರ ಕಿತ್ತುಕೊಂಡು ಪರಾರಿಯಾದ ಖದೀಮರು. ತನ್ನ ನಿವಾಸದಿಂದ ಮಗಳ ಮನೆಗೆ ಹೋಗುತ್ತಿದ್ದ ಹಿರಿಯ ಮಹಿಳೆಯ ಕತ್ತಿನಲ್ಲಿದ್ದ ಮಂಗಳ ಸೂತ್ರ ಕಿತ್ತುಕೊಂಡ ಕಳ್ಳ ಖದೀಮರು ಪರಾರಿಯಾಗಿರುವ ಘಟನೆ ಹುಬ್ಬಳ್ಳಿಯ ಶ್ರೀ ಸಿದ್ದಾರೂಢ ಮಠ ಸಂಪರ್ಕ ಕಲ್ಪಿಸುವ ನಾಗಲಿಂಗ ನಗರದ ಮುಖ್ಯ ರಸ್ತೆಯಲ್ಲಿ ಗುರುವಾರ ತಡಸಂಜೆ ನಡೆದಿದ್ದು ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ನಾಗಲಿಂಗ ನಗರದ ನಿವಾಸಿ ಶ್ರೀದೇವಿ ಡಂಬಳ್ ಬಂಗಾರದ ಮಂಗಳ ಸೂತ್ರ ಧರಿಸಿಕೊಂಡು ಹೋಗುತ್ತಿದ್ದ ಮಹಿಳೆಯಾಗಿದ್ದಾರೆ. ಇನ್ನು ಶ್ರೀದೇವಿಯವರು ಗುರುವಾರ ಸಂಜೆ 7 ಗಂಟೆಗೆ ಹುಬ್ಬಳ್ಳಿಯ ಡಾಲರ್ಸ್ ಕಾಲೋನಿ ಮಗಳ ನಿವಾಸಕ್ಕೆ ನಡೆದುಕೊಂಡು ತೆರಳುತ್ತಿದ್ದರು. ಈ ವೇಳೆ ಬೈಕ್ನಲ್ಲಿ ಮಾಸ್ಕ್ ಹಾಕಿಕೊಂಡು ಬಂದ ಇಬ್ಬರು ಖದೀಮರು ಅಜ್ಜಿಯ ಕುತ್ತಿಗೆಯಲ್ಲಿದ್ದ ಸುಮಾರು 40 ಗ್ರಾಂ ಮಂಗಳ ಸೂತ್ರ ಕಿತ್ತುಕೊಂಡು ಪರಾರಿಯಾಗಿದ್ದಾರೆ. ಈ ಕುರಿತು ಮಾಧ್ಯಮಕ್ಕೆ ಪ್ರತಿಕ್ರಿಯಿಸಿದ ಶ್ರೀದೇವಿಯರವರು ಬೈಕ್ನಲ್ಲಿ ಮುಖಕ್ಕೆ ಮಾಸ್ಕ್ ಹಾಕಿಕೊಂಡು ಹಿಂಬದಿಯಿಂದ ಬಂದಿದ್ರು. ಅವರು ಕುತ್ತಿಗೆಗೆ ಕೈ ಹಾಕುವಾಗ ಮುಚ್ಚಿಕೊಳ್ಳಲು ಪ್ರಯತ್ನಿಸಿದೆ. ಆದರೂ ಬಿಡದೆ ಮಂಗಳ ಸೂತ್ರ ಎಳೆದೋದು. ಇಂಥವರನ್ನ ಸುಮ್ಮನೆ ಬಿಡಬಾರದು. ಮಂಗಳ ಸೂತ್ರಗಳನ್ನ ಬಿಡುತ್ತಿಲ್ಲ ಅಂದ್ರೆ ಮಹಿಳೆಯರು ಮನೆಯಿಂದ ಆಚೆ ಬರುವುದಕ್ಕೂ ಭಯವಾಗುತ್ತಿದೆ. ಮುಖ್ಯ ರಸ್ತೆಯಲ್ಲಿ ಬೀದಿ ದೀಪ ಸೇರಿ ಯಾವುದೇ ರೀತಿಯ ಸಿಸಿಟಿವಿಗಳು ಇಲ್ಲದಿರುವುದು ಕಳ್ಳರಿಗೆ ಭಯ ಇಲ್ಲದಂತಾಗಿದೆ ಎಂದು ತಮ್ಮ ಆತಂಕ ತೋರಿಸಿತ್ತು. ನಮ್ಮ ಮನೆ ನನ್ನ ಮಗಳ ಮನೆ ಹೋಗ್ತಾ ಇದ್ದೆ. ಇಲ್ಲಿ ಬ್ಯಾಂಕರ್ಸ್ ಕಾಲಲ್ಲಿ ನಮ್ಮ ಮಗಳಿದ್ದಾಳೆ. ಅವಳ ಕಡೆ ಹೋಗ್ತಾ ಇದ್ದೆ ನಾನು. 7 ಗಂಟೆ 10-15 ಒಳಗೆ ಹಿಂಗೆ ಹೋಗ್ತಾ ಇದ್ದೆ. ಆ ಬೈಕ್ ಮೇಲೆ ಬಂದವರು ಮಾಸ್ಕ್ ಹಾಕೊಂಡಿದ್ರು. ಇಬ್ಬರಿದ್ರು ಅವರು. ಅಂದರೆ ಅವ್ರಿಗೆ ಕೀಚ್ ಅಂತ ಹೇಳಿ ಕೂಗಿದ್ರು ಅವರು. ನಾನು ಹಿಂಗೆ ಹಿಡ್ಕೋಬೇಕು ನಿಮ್ಗೊಳಗಾಗಿ ಹಿಂಗೆ ಇತ್ತು ನನ್ನ ಸೀರೆ ಸರ್. ಇದೇ ಥರ ಒಳಗಡೆ ಇತ್ತು. ಇಲ್ಲಿ ಹಿಂಗೆ ಜಕ್ಕೊಂಡು ಇಲ್ಲ ಈ ಕಡೆ ಹೋದ್ರು ಅವ್ರು ಹಿಂಗೆ ಅಪೋಸಿಟ್ ನನ್ನ ಅಪೋಸಿಟ್ ನಾ ಹೀಗೆ ಹೋಗ್ತಿದ್ರೆ ಅವ್ರು ಹೀಗೆ ಬರ್ತಾ ಇತ್ತು ಸರ್. ಅದು ನಿನ್ನೆ ಸಾಯಂಕಾಲ ಫುಲ್ ರಶ್ ಅದು ನಮ್ಗೆ. ಅದು ಆ ರೋಡು ಯಾಕಲ್ಲ ತೀರ್ದೆ ಎಲ್ಲ ಜನ ಬಂದ್ರು ಬಿಡ್ರಿ. ಜನ ಎಲ್ಲ ಬಂದ್ರು ಅದು ಅವರು ಏಕ್ದಮ್ ಫಾಸ್ಟ್ ಹೋಗ್ಬಿಟ್ರು. ಕಾಣಲಿಲ್ಲ ನಂಗೆ, ಗೊತ್ತಾಗಲಿಲ್ಲ. ನನಗೆ ಗಾಬರಿಲ್ಲ. ನನಗೆ ಏಕ್ದಮ್ ಕೈಕಾಲೆಲ್ಲ ನಂಗೆ ನಲಗಕ್ಕೆ ಶುರುವಾಗಿ ಇದನ್ನ ನಮ್ಗೆ ಭಾಳ ಪ್ರಾಬ್ಲಮ್ ಆಯ್ತು ನಂಗೆ ಆ ಟೈಮ್ನಾಗ. ಸುಮಾರು 35-40 ಒಳಗೆ. ಏನು ಸರ್ ಏನು ಶಿಕ್ಷೆ ಇದೆಯೋ ಅವ್ರು ಕೊಡ್ಬೇಕು ಅವ್ರಿಗೆ. ಇನ್ನೊಂದ್ಸಲ ಮಾಡಕ್ಕೆ ಹೆಣ್ಮಕ್ಳು ಮಾಂಗಲ್ಯ ನೋಡ್ರಿ. ಅದು ಏನಾರು ಆಸೆ ಪಟ್ಟು ತೊಗೊಂಡಿರ್ತಾರೆ, ಕಷ್ಟಪಟ್ಟು ದುಡ್ಡು ಕೂಡಿಸಿಟ್ಟು ತೊಗೊಂಡಿರ್ತಾರೆ ಒಂದೊಂದು ಸಾರಿ. ಈ ಥರ ಆದರೆ ಮನಸ್ಸಿಗೂ ಬೇಜಾರಲ್ಲ. ನಮ್ಮ ಒಬ್ಬರದೇ ಅಲ್ಲ, ಎಷ್ಟೋ ಹೆಣ್ಮಕ್ಳದು ಹಿಂಗಾಗಿದೆ ಅಲ್ಲ. ಅದು ಹಾಕ್ಕೊಳ್ಳೇಬಾರ್ದು ಅಂತಾರೋ ಹೇಗೆ ಬಂಗಾರನ ಮೈ ಮೇಲೆ ಅಷ್ಟೇ. ಒಂದೇನಾರ ಅಲ್ಲ ರಕ್ಷಣೆ ಇಡಬೇಕು. ಈ CC ಕ್ಯಾಮ್ರಾ ಅದೇನಿಲ್ಲ. ಆಮೇಲೆ ಲೈಟಿಗೂ ಸರಿ ಇಲ್ಲ. ರೋಡ್ ಲೈಟ್ ಇಲ್ಲಿಂದ ಮುರುಡೇಶ್ವರ ಫ್ಯಾಕ್ಟ್ರಿ ತನಕ ಕರೆಕ್ಟಾಗಿ ಲೈಟ್ ಇಲ್ಲ. ಕತ್ಲೇ ಇಲ್ಲಿ. ಏನು ವೆಹಿಕಲ್ ಬರ್ತಾವಲ್ಲ ಅದರದಷ್ಟೇ ಬೆಳಕು ಬರ್ತದಲ್ಲ. ನಮಗೆ ಬೇರೆ ಬೆಳಕು ಬಿಡೋದೇ ಇಲ್ಲ ಅಲ್ಲಿ. ಅದು ಸ್ವಲ್ಪ ಬೆಳಕು ಸ್ವಲ್ಪ ಪ್ರೊಟೆಕ್ಷನ್ ಕೊಡಬೇಕಲ್ಲ. ಯಾಕಡೆ ಏನಾಗಲಿ ಅಲ್ಲ. CCTV ಇಲ್ಲ, ಅವಿಲ್ಲ ಇಲ್ಲಿ. ಮುಂದೆಲ್ಲೋ ಆ ಕಡೆ ಇದೆ, ಅಲ್ಲಿ ಮೇನ್ ರೋಡಿಗಿದೆ. ಮತ್ತು ಇವಾಗ ಹೆಣ್ಮಕ್ಳು ಆಸೆಯಿಂದ ತೊಗೊಂಡು ಹಾಕ್ಕೊಂಡು ಹೋಗ್ತಿರ್ತಾರೆ. ಒಂದು ಫಂಕ್ಷನ್ ಅಂತ ಆಗಲಿ, ಒಂದೇನೋ ಅದು ಒಂದು ಆಪತ್ತಲ್ಲ ಅಲ್ಲ ಮನೇಲಿ. ಯಾತಕ್ಕಾದ್ರು ಬೇಕಾದ್ರೆ ಮಾರಿಬಿಡ್ತೀವಿ. ಈಗ ಬೇಡ ನಡಿ ಅಂತ ಮಾರಿಬಿಡ್ತೀವಿ. ಮನೆಗೆ ಅದಕ್ಕೆ ಯೂಸ್ ಆಗತ್ತದು. ಆ ಥರನೂ ಒಂದು ದೇಶದಿಂದ ತಗೊಂಡವರು ಇರ್ತಾರೆ. ಕಳ್ಳರನ್ನ ಬಂಧಿಸಿ ಕಠಿಣ ಕ್ರಮ ಕೈಗೊಳ್ಳಲು ಒತ್ತಾಯಿಸಿದ್ದಾರೆ. ಸದ್ಯ ಪ್ರಕರಣ ದಾಖಲಿಸಿಕೊಂಡಿರುವ ಹಳೆ ಹುಬ್ಬಳ್ಳಿ ಪೊಲೀಸರು ಈಗ ಕಳ್ಳ ಖದೀಮರ ಬಂಧನಕ್ಕೆ ಬಲಿ ಬೀಸಿದ್ದಾರೆ. ಕಿರಣ್ ಬಳ್ಳಾರಿ, ಪಬ್ಲಿಕ್ ಸಿಟಿ ನ್ಯೂಸ್, ಹುಬ್ಬಳ್ಳಿ.